ನಮಸ್ಕಾರ ರೈತ ಮಿತ್ರರೇ, ನೀವು ನೋಡ್ತಾ ಇರತಕ್ಕಂಥದ್ದು ಅಶೋಕ್ ಆಗ್ರೋ ಸ್ಟುಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಇಂದಿನ ಟಾಪಿಕ್ ಬಂದುಬಿಟ್ಟು, ಸೊ ನಾನು ಇಷ್ಟು ದಿನ ಮ್ಯಾಕ್ಸಿಮಮ್ ಎಲ್ಲ ಒಂದು ವಿಡಿಯೋಗಳಲ್ಲಿ, ಸೊ ಓವರಾಲ್ ನಾನು ಮಾಡಿರುವಂತಹ ಎಲ್ಲ ವಿಡಿಯೋಗಳಲ್ಲಿ ಹೆಚ್ಚಿನದಾಗಿ ಹಸುಗಳ ಬಗ್ಗೆನೇ ಮಾಡಿದ್ದೀನಿ. ಎಚ್ ಎಫ್ ಆಗಿರ್ಬೋದು, ಜರ್ಸಿ ಆಗಿರ್ಬೋದು, ಇನ್ನೊಂದು ಎಮ್ಮೆಗಳ ಬಗ್ಗೆ ನಾನು ವಿಡಿಯೋ ಮಾಡಿರ್ತಕ್ಕಂಥದ್ದು ತೀರಾ ಕಡಿಮೆ, ಅಂದರೆ ವೆರಿ ರೇರು, ತುಂಬ ರೇರಾಗಿ ವಿಡಿಯೋನ ಮಾಡಿದ್ದೀನಿ. ಸೊ ನೆನ್ನೆ ಒಬ್ಬರು ಕಾಮೆಂಟ್ ಮಾಡಿದರು, ಸೊ ನೀವು ಮಾಡ್ತಕ್ಕಂಥ ವಿಡಿಯೋಗಳು, ನೀವು ಹೇಳ್ತಕ್ಕಂಥ ಮೆಡಿಸಿನ್ಗಳು ಎಲ್ಲ ಅದು ಕೇವಲ ಹಸುಗಳಿಗೆ ಮಾತ್ರನಾ ಅಥವಾ ಎಮ್ಮೆಗಳಿಗೆ ಒರೆಸುತ್ತಾ ಅಂತ ಕೇಳಿದರು. ಸರ್, ನೀವು ಮಾಡುವಾಗ ಸೊ ಅಂದರೆ ಕೆಲವು ಮೇವಿನ ಪದ್ಧತಿ ಆಗ್ಬೋದು, ಮತ್ತೊಂದು ಆಗ್ಬೋದು, ನೀವು ಹೇಳ್ಬೇಕಾದ್ರೆ ಎಮ್ಮೆಗಳನ್ನು ಸೇರಿಸ್ಕೊಳ್ಳಲ್ಲ. ಯಾಕೆ? ಕೇವಲ ಹಸುಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀರಾ, ಎಮ್ಮೆಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂತ ಸುಮಾರು ಜನ ಕೇಳ್ತಾ ಇರ್ತೀರಾ. ಸೊ ಈ ಒಂದು ವಿಡಿಯೋದಲ್ಲಿ ಒಂದು ಸ್ಪೆಷಲ್ ಜಾತಿಯ ಎಮ್ಮೆಯನ್ನು ನಿಮ್ಗೆ ಪರಿಚಯ ಮಾಡ್ತಾ ಇರ್ತೀನಿ. ಮೋಸ್ಟ್ಲಿ ನಿಮಗೆ ನೋಡಿರ್ತೀರ, ತುಂಬ ಜನ ನೋಡಿರ್ತೀರ ಆ ಒಂದು ಎಮ್ಮೆ ಜಾತಿಯನ್ನು. ಬಟ್ ವೆರಿ ಸ್ಪೆಷಲ್ ಅಂತಂದು ಹೇಳ್ಬೋದು ನಮ್ಮ ಇಂಡಿಯನ್ ಎಮ್ಮೆ ಬ್ರೀಡ್ಗಳಲ್ಲಿ. ಸೊ ಮುರ್ರಾ ಆಗಿರ್ಬೋದು, ಜಾಫ್ರಾಬಾದಿ ಆಗಿರ್ಬೋದು, ನೀಲಿ ರಾವಿ ಆಗಿರ್ಬೋದು. ಸೊ ಈ ಎಮ್ಮೆಗಳಿಗಿಂತ ವೆರಿ ಡಿಫ್ರೆಂಟು ಮತ್ತು ವೆರಿ ಕಂಫರ್ಟಬಲ್. ನಮ್ಮ ಒಂದು ಲೋಕಲ್ ಪೀಪಲ್ಸ್ಗೆ ಅಂದರೆ ನಮ್ಮ ಒಂದು ಹಳ್ಳಿಗಾಡಿಗೆ ವೆರಿ ಕಂಫರ್ಟಬಲ್ಲು. ಅಂದರೆ ಅದರ ಒಂದು ಕ್ವಾಲಿಟಿನೇ ಆ ರೀತಿ, ಸ್ಪೆಷಾಲಿಟಿನೇ ಆ ರೀತಿ ಇರುತ್ತೆ. ಸೊ ಅಂಥ ಒಂದು ಎಮ್ಮೆ ಜಾತಿ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದರೆ ಬೆಲೆಯಲ್ಲಿ ಕಡಿಮೆ ಬೆಲೆ, ಹಾಲು ಕರೆಯೋದ್ರಲ್ಲಿ ಯಾವುದೇ ಎಮ್ಮೆಗಳಿಗಿಂತ ಏನು ಕಡಿಮೆ ಇಲ್ಲ. ಸಾಮಾನ್ಯ ಬೆಲೆ ಅಂದರೆ ನಮ್ಮ ಒಂದು ಲೋಕಲಲ್ಲಿ, ನಮ್ಮ ಹಳ್ಳಿಗಾಡಿಗಳಲ್ಲಿ ಯಾವ ರೀತಿಯಾಗಿ ಒಂದು ನಾಟಿ ಎಮ್ಮೆಗಳನ್ನು ಒಂದು ರೇಟ್ ಇರುತ್ತೆ, ಸೊ ಆ ರೇಂಜ್ಗೆ ಸಿಗುವಂತಹ ಉತ್ತಮವಾದಂತಹ ಎಮ್ಮೆ ಮತ್ತು ಅದರ ಒಂದು ಹಾಲಿನ ಇಳುವರಿ ಕೂಡ ಯಾವುದೇ ರೀತಿ ಬೇರೆ ಎಮ್ಮೆಗಳಿಗಿಂತ ಕಡಿಮೆ ಏನಿಲ್ಲ. ಅದೇ ರೀತಿ ಸೊ ಮೇವು ತೆಗೆದುಕೊಳ್ಳುವಂತಹ ಪ್ರಮಾಣ ಕಡಿಮೆ, ದೇಹ ಗಾತ್ರ ತುಂಬ ದೊಡ್ಡದಾಗಿದ್ರು, ಅಂದರೆ ಎಲ್ಲ ಕಾಲದಲ್ಲೂ ಸದಾ ಕಾಲ ಅದರ ದೇಹ ಸಂಪೂರ್ಣವಾಗಿ ತುಂಬಿರುತ್ತೆ. ಅದು ತುಂಬಾ ದಷ್ಟಪುಷ್ಟವಾಗಿ ಕಾಣುತ್ತೆ. ಒಂದು ವೇಳೆ ಮೇವು ಕಡಿಮೆ ಆಗಿ ಮತ್ತೇನಾದರೂ ತೊಂದರೆ ಆದರೂ ಅದು ಯಾವತ್ತೂ ಬಡಕಲಾಗೋದಕ್ಕೆ ಮ್ಯಾಕ್ಸಿಮಮ್ ಆಗೋದಿಲ್ಲ. ಸೊ ಬಡಕಲ್ ರೀತಿ ಕಾಣಲ್ಲ, ತುಂಬ ಸದೃಢವಾದಂತಹ ಸಮೃದ್ಧಿ ದೇಹವನ್ನು ಹೊಂದಿರುವಂತಹ ಎಮ್ಮೆ ಅದು. ಸೊ ಇಷ್ಟೊಂದು ಕ್ವಾಲಿಟಿ ಹೇಳ್ತಿದ್ದೀರಲ್ವಾ, ಅದು ಏನಾಗಿರುತ್ತೆ, ಯಾವುದಾಗಿರುತ್ತೆ, ತುಂಬ ಕುತೂಹಲ ನಿಮ್ಗಿರ್ಬೋದು ಖಂಡಿತ. ಸೊ ಅದರ ಬಗ್ಗೆ ಇನ್ನಷ್ಟು ಕ್ವಾಲಿಟೀಸನ್ನು ನಿಮಗೆ ಚಿತ್ರದ ಮುಖಾಂತರ ತೋರಿಸ್ತಾ ಹೋಗ್ತೀನಿ. ಸೊ ನಡೀರಿ, ಚಿತ್ರವನ್ನು ನೋಡ್ತಾ ಎಕ್ಸ್ಪ್ಲೇಷನ್ಸ್ ಕೊಡ್ತೀನಿ. ಆ ಎಕ್ಸ್ಪ್ಲೇಷನ್ಸ್ ನೋಡ್ತಾ ವಿತ್ ವಿಡಿಯೋ ಚಿತ್ರದ ಜೊತೆ ನೀವು ನೋಡೋದ್ರಿಂದ ತುಂಬ ನಿಮಗೆ ಬೇಗನೆ ಅದು ಮನ ಮುಟ್ಟಬಹುದು. ನೋಡೋಣ. ಎಸ್ ಮಿತ್ರರೇ, ಈಗ ನೀವು ನೋಡ್ತಾ ಇರ್ತಕ್ಕಂತಹ ಎಮ್ಮೆ ತಳಿಯನ್ನೇ ನಾನೀಗ ನಿಮಗೆ ಹೇಳ್ತಕ್ಕಂಥದ್ದು. ಸೊ ಇದರ ಹೆಸರು ಬಂದುಬಿಟ್ಟು ಮಿನಿ ಎಮ್ಮೆ ಅಂತ ಕರೀತಾರೆ, ಮಿನಿ ಬಫೆಲೋ ಅಂತ ಕರೀತಾರೆ. ಇದರ ಮೂಲ ಒಂದು ಪ್ರದೇಶ ಬಂದುಬಿಟ್ಟು ಸೊ ಉತ್ತರ ಭಾರತ. ಸೊ ಉತ್ತರ ಭಾರತದಲ್ಲಿ ಇದು ಲೋಕಲ್ ನಮ್ಮ ಒಂದು ನಾಟಿ ಎಮ್ಮೆ ರೀತಿ ಸೊ ಉತ್ತರ ಭಾರತದಲ್ಲಿ ಬಳಕೆ ಮಾಡ್ತಾರೆ. ಸೊ ಇದರ ಮುಖ್ಯ ಲಕ್ಷಣ, ನಾವು ಇದನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನೋಡೋದಾದರೆ, ಸೊ ಇದರ ಕೋಡುಗಳು, ಸೊ ಇದರ ಕೊಂಬುಗಳೇನಾಗಿರುತ್ತೆ, ಸೊ ಮಾಮೂಲಿಯಾಗಿ ಮೇಲಕ್ಕೆ ಹೋಗಿ ತಿರುಗದೆ ತೀರಾ ಕೆಳಕ್ಕೆ ಡೌನ್ ಆಗಿರುವಂತಹ ಮುಖ್ಯ ಲಕ್ಷಣ ಈ ಎಮ್ಮೆ ಜಾತಿಯಲ್ಲಿರ್ತಕ್ಕಂಥದ್ದು. ಸೊ ನೀವು ನೋಡ್ಬೋದು ಚಿತ್ರದಲ್ಲಿ ಕೋಡುಗಳು ತೀರಾ ಕೆಳಕ್ಕೆ ಜರುಗಿರ್ತಕ್ಕಂಥದ್ದು, ಅಂದರೆ ಕೆಳಕ್ಕೆ ಬಾಗಿರ್ತಕ್ಕಂಥದ್ದು. ಅದು ಇನ್ನೂ ಉದ್ದನೂ ಇರುತ್ತೆ, ಕೆಲವು ತೀರಾ ಕಡಿಮೆನೂ ಇರುತ್ತೆ. ಸೊ ಇದೊಂದು ರೀತಿಯ ಸ್ಪೆಷಲ್ ಜಾತಿ ಎಮ್ಮೆ. ಈ ಕೋಡುಗಳು ಮುಟ್ಟಿ ಅಲುಗಾಡಿಸಿದಾಗ ಸೊ ಅವು ಆ ಮೂಮೆಂಟನ್ನು ನಮಗೆ ಕಾಣ್ಬೋದಂತೆ. ಬಟ್ ನಮ್ಮ ಲೋಕಲಲ್ಲಿ ನಾನು ಇದುವರೆಗೂ ಕಾಣಲಿಲ್ಲ. ಸೊ ಬಟ್ ವೆರಿ ಸ್ಪೆಷಲ್ ಇದು. ಸೊ ಆ ರೀತಿಯಾದಂಥ ಒಂದು ಎಮ್ಮೆ ತಳಿ ಅನ್ನೋದು, ಸೊ ಯಾಕಿದು ಸ್ಪೆಷಲ್ ಅನ್ನೋದನ್ನು ನಾನು ಮೇಯ್ನ್ಲಿ ನಿಮಗೆ ಕಾನ್ಸಂಟ್ರೇಟ್ ಮಾಡಿ ಹೇಳ್ತೀನಿ. ಸೊ ಇದರ ಸ್ಪೆಷಾಲಿಟಿ ಅಂದರೆ ದೇಹ ಗಾತ್ರ, ಇಲ್ಲಿ ನಾನು ಮಿನಿ ಎಮ್ಮೆ ಅಂತ ಹೇಳಿದೆ. ಹಾಗಂತೇಳಿ ಮಿನಿ ಅಂದರೆ ಚಿಕ್ಕ ಎಮ್ಮೆನಾ ಅಂತ ನೀವು ಅನ್ಕೋಬಾರ್ದು. ಸೊ ಮಿನಿ ಅಂತ ಅಂದರೆ ಸೊ ಗಾತ್ರದಲ್ಲಿ ಮಾತ್ರ ಯಾವುದೇ ಎಮ್ಮೆಗೂ ಕಡಿಮೆ ಇಲ್ಲ. ಬಟ್ ದೇಹದ ಗಾತ್ರ ಸುದೃಢವಾಗಿದ್ದು ಸಮೃದ್ಧಿಯಾದಂತಹ ಮೈಕಟ್ಟನ್ನು ಹೊಂದಿರುತ್ತೆ. ಸೊ ಕಡಿಮೆ ಆಹಾರ ತೆಗೆದುಕೊಳ್ಳುತ್ತೆ. ಹಾಲಿನ ಇಳುವರಿಯಲ್ಲಿ ಯಾವುದೇ ಎಮ್ಮೆಗಿಂತಲೂ ಕಡಿಮೆ ಇರೋದಿಲ್ಲ. ಮುಖ್ಯವಾಗಿ ಇದಕ್ಕಿರುವಂತಹ ಇನ್ನೊಂದು ಅಂದರೆ ಮೇಜರ್ ಒಂದು ಕ್ವಾಲಿಟಿ ಏನಪ್ಪ ಅಂತ ಅಂದರೆ ರೆಸಿಸ್ಟೆನ್ಸಿ ಪವರು. ತುಂಬಾ ರೋಗ ನಿರೋಧಕ ಶಕ್ತಿ, ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಎಲ್ಲ ಪ್ರದೇಶಗಳಿಗೂ ಹೊಂದ್ಕೊಳ್ಳುತ್ತೆ. ನೀವು ಎಂಥ ಆಹಾರವನ್ನು ಕೊಟ್ಟರೂ ಅದು ಸ್ವೀಕರಿಸೋದಕ್ಕೆ ಸಿದ್ಧವಾಗಿರುತ್ತೆ. ಸೊ ಅಂದರೆ ತುಂಬಾ ರೋಗ ನಿರೋಧಕ ಶಕ್ತಿ ಹೊಂದಿರೋದ್ರಿಂದ ಎಲ್ಲ ಪ್ರದೇಶದಲ್ಲೂ ಎಲ್ಲ ಒಂದು ಕಾಲದಲ್ಲೂ ಸೊ ಉತ್ತಮವಾಗಿ ವಾಸಿಸುವಂತಹ ಗುಣ ಹೊಂದಿದೆ. ಅದೇ ರೀತಿ ಉತ್ತಮವಾಗಿ ಹಾಲು ಕೊಡುವಂತಹ ಕ್ವಾಲಿಟಿಯು ಸಹ ಈ ಮಿನಿ ಎಮ್ಮೆ ಅಂತಕ್ಕಂಥದ್ದು ಹೊಂದಿದೆ. ಸೊ ಇದು ಹೆಚ್ಚಿನದಾಗಿ ಉತ್ತರ ಭಾರತದಲ್ಲೇ ಕಂಡುಬರುತ್ತೆ. ಇಲ್ಲಿ ನಮ್ಮ ಲೋಕಲಲ್ಲಿ ನಾವು ನಾಟಿ ಎಮ್ಮೆಯನ್ನು ಯಾವ ರೀತಿ ನೋಡ್ತೀವೋ, ಸೊ ಉತ್ತರ ಭಾರತದಲ್ಲಿ ಈ ಎಮ್ಮೆಯನ್ನು ಸೊ ಅದೇ ರೀತಿಯಾಗಿ ಕಾಣ್ತಕ್ಕಂಥದ್ದನ್ನು ನಾವು ನೋಡ್ಬೋದು.
ಸೊ ನೋಡಿದ್ರಲ್ಲ ರೈತ ಮಿತ್ರರೇ. ಸೊ ನೀವೀಗ ಕೆಲವರು ಅಂದ್ಕೊಂಡಿರ್ತಾರೆ ಏನ್ರಿ ವಿಡಿಯೋ ಇಲ್ದಲೆ ಜಸ್ಟ್ ಒಂದು ಫೋಟೋ ಹಾಕ್ಬಿಟ್ಟು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀರಂತ. ಸೊ ಖಂಡಿತ ನನಗೆ ಆ ವಿಡಿಯೋ ಸಿಗಲಿಲ್ಲ. ಸಿಕ್ಕಿದ್ರೆ ನಾನೇನು ಫೋಟೋನ ನಿಮಗೆ ಸ್ಲೈಡ್ಸಲ್ಲಿ ತೋರಿಸ್ತಾ ಇದ್ದೆ. ಸೊ ಖಂಡಿತ ಅಂದರೆ ನಮ್ಮ ಲೋಕಲಲ್ಲಿ ಇದು ಸಿಗಲಿಲ್ಲ. ಬಟ್ ಇದು ಸ್ಪೆಷಲ್ ಕ್ವಾಲಿಟಿ ಇರುವಂತಹ ಒಂದು ಎಮ್ಮೆ ತಳಿ. ಸೊ ಯಾರಿಗಾದರೂ ಅದರ ಅನುಭವ ಇದ್ದರೆ ಖಂಡಿತ ಅದನ್ನು ಪರ್ಚೇಸ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ನಿಮಗೆ. ಸೊ ಇದರ ಮಾಹಿತಿಯನ್ನು ನಿಮ್ಗೆ ಕೊಟ್ಟಿದ್ದು. ಸೊ ಖಂಡಿತ ನನಗಂತೂ ಆ ಒಂದು ಮಿನಿ ಬಫೆಲೋ ಒಂದು ವಿಡಿಯೋ ಅಂದರೆ ಅದು ಲೋಕಲ್ ಸಿಗಲಿಲ್ಲ. ಸಿಕ್ಕಿದ್ರೆ ನಾನು ಖಂಡಿತ ಅದನ್ನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಅದು ಸಿಗಲಿಲ್ಲ. ಸೊ ಮೇಯ್ನ್ ಇದರ ಕ್ವಾಲಿಟಿ ಬಂದು, ಸೊ ನಾನು ಹೇಳುವಂತಹ ನನ್ನ ಸಲಹೆ ಪ್ರಕಾರ ಸೊ ಎಮ್ಮೆಗಳು ಉತ್ತಮ ಅಂತಂದು ನಾನು ಈ ಒಂದು ಇದರಲ್ಲಿ. ಸೊ ಯಾಕೆ ಅಂದರೆ ನಮ್ಮ ಒಂದು ಸಣ್ಣ ಪ್ರಮಾಣದ ರೈತರಿಗೆ ಎಮ್ಮೆಗಳೇ ಉತ್ತಮ ಅಂತ ಹೇಳ್ತೀನಿ. ಸೊ ಯಾಕೆ ಅಂತ ಅಂದರೆ ಸೊ ಎಮ್ಮೆಗಳಿಗೆ ಸೊ ತುಂಬಾ ರೆಸಿಸ್ಟೆನ್ಸಿ ಪವರ್ ಜಾಸ್ತಿ ಇರುತ್ತೆ. ಅಂದರೆ ಕಂಪೇರ್ ಟು HF ಜರ್ಸಿ ಅವುಗಳಿಗೆ ಕಂಪೇರ್ ಮಾಡಿಕೊಂಡಾಗ ಸೊ ಫೀಡು ಇಂಥದ್ದೇ ಬೇಕಂತಿರೋದಿಲ್ಲ. ಬೂಸ ಕಾಸ್ಟ್ ಅಂದರೆ ಈ ಒಂದು ಕಾನ್ಸಂಟ್ರೇಟ್ ಫೀಡು ತೀರಾ ಕಡಿಮೆ ಕೊಟ್ಟರು ಅದು ಮಾಮೂಲಿ ಹಾಲು ಕೊಡುತ್ತೆ. ಆ ಪ್ರೈಸು ಹಾಲಿನ ದರ ಕೂಡ ತುಂಬ ಹೆಚ್ಚಾಗಿರುತ್ತೆ. ನಮ್ಮ HF ಮತ್ತು ಜರ್ಸಿ ಹಸುಗಳ ಒಂದು ಹಾಲಿಗಿಂತ ಎಮ್ಮೆ ಹಾಲು ತುಂಬ ಹೆಚ್ಚಾಗಿರುತ್ತೆ. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಮ್ಮೆಗಳಲ್ಲಿ ಕಡಿಮೆ ಇರುತ್ತೆ. ಸೊ ರೇಟು ಪ್ರೊಡಕ್ಷನ್ ಅಂದರೆ ಪ್ರೈಸ್ ಎಷ್ಟಾಗಿರುತ್ತೆ ಅಂದರೆ ತುಂಬಾ ಕಾಸ್ಟ್ ಹೆಚ್ಚಿನದಾಗೆ ನಮಗೆ ಪ್ರೈಸ್ ಸಿಗುತ್ತೆ. ಸೊ ಆ ಉದ್ದೇಶದಿಂದ ಸೊ ಎಮ್ಮೆಗಳನ್ನು ನಾವು ಸಿಂಪಲ್ಲಾಗಿ ಈ ರೀತಿ ಮಾಡೋದ್ರಿಂದಲೂ ಸೊ ಒಳ್ಳೆ ಒಂದು ಅರ್ನಿಂಗ್ಸು ಸಹ ಮಾಡಬಹುದು. ಸೊ ಈ ಒಂದು ಎಮ್ಮೆ ಜಾತಿಯಲ್ಲಿ ಸೊ ಮಿನಿ ಬಫೆಲೋ ಜಾತಿಯಲ್ಲಿ ಸೊ ಖಂಡಿತ ಅಂದರೆ ಉತ್ತರ ಭಾರತದಲ್ಲಿ ನಿಮ್ಗೆ ಏನಾದರೂ ಅದರ ಒಂದು ಬ್ರೀಡ್ ಬೇಕು ಅಂತ ಅಂದರೆ ಆ ಒಂದು ತಳಿ ಬೇಕು ಅಂತಂದರೆ ನೀವು ಉತ್ತರ ಭಾರತಕ್ಕೆ ಕಂಪಲ್ಸರಿ ಭೇಟಿ ಕೊಟ್ಟಾಗ ಸೊ ಲೋಕಲಲ್ಲಿ ಸಿಗುವಂಥ ಎಮ್ಮೆಗಳ ರೀತಿ ಅದು ಸಹ ಅಲ್ಲಿ ಸಿಗುತ್ತೆ ಈ ಮಿನಿ ಬಫೆಲೋ. ಸೊ ಅಂದರೆ ಫ್ಯಾಟಲ್ಲಿ ಹಾಲಲ್ಲಿ ಸೊ ಯಾವುದೇ ರೀತಿ ಏನು ವ್ಯತ್ಯಾಸ ಇರೋದಿಲ್ಲ. ನೀವು ಒಳ್ಳೆ ಫೀಡ್ ಕೊಟ್ಟರೆ ಅದು ಒಳ್ಳೆ ಹಾಲನ್ನು ಹೆಚ್ಚು ಹಾಲನ್ನು ಕೊಡುತ್ತೆ. ಸೊ ಹಾಗಂತ ಹೇಳ್ಬಿಟ್ಟು ನಾವು ಎಂಥದ್ದು ಕೊಟ್ಟರು ಹಾಲು ಕೊಡುತ್ತೆ ಅಂದರೆ ಖಂಡಿತ ಅದು ಹಾಲು ಕೊಡುತ್ತೆ. ಸೊ ಕಡಿಮೆ ಪ್ರಮಾಣದಲ್ಲಿ ಕೊಡ್ಬೋದು, ಬಟ್ ಒಳ್ಳೆ ಕ್ವಾಲಿಟಿ ಹಾಲನ್ನೇ ಕೊಡುತ್ತೆ. ಸೊ ಅದು ಆ ಒಂದು ಮಿನಿ ಬಫೆಲೋದ ಒಂದು ಮೇನ್ ಕ್ವಾಲಿಟಿ ಆಗಿರುತ್ತೆ, ಒಂದು ಲಕ್ಷಣ ಅದಾಗಿರುತ್ತೆ. ಸೊ ಖಂಡಿತ ನಿಮ್ಗೆ ಏನಾದರೂ ಅದರ ಒಂದು ಬ್ರೀಡ್ ಆ ಒಂದು ಸಂತತಿ ಬೇಕು ಅಂತ ಅಂದರೆ ಆ ಪ್ರಭೇದ ಬೇಕು ಅಂತ ಅಂದರೆ ನೀವು ಉತ್ತರ ಭಾರತದಲ್ಲಿ ಸೊ ಬೇರೆ ರಾಜ್ಯಗಳಲ್ಲಿ ಸೊ ಖಂಡಿತ ಅದರ ಒಂದು ಇದಿದೆ. ಸೊ ಲೋಕಲ್ ರೀತಿಯಲ್ಲಿ ಅವರು ಬೆಳೆಸ್ಕೊಂಡಿರ್ತಾರೆ ಕಡಿಮೆ ದರದಲ್ಲೇ. ನಮ್ಮ ಲೋಕಲ್ ಎಮ್ಮೆಗಳಿಗೆ ಏನು ರೇಟ್ ಇದೆಯೋ ಅದೇ ರೇಟಲ್ಲೇ ನೀವು ಖಂಡಿತ ಆ ಒಂದು ಎಮ್ಮೆ ಜಾತಿಯನ್ನು ಪರ್ಚೇಸ್ ಮಾಡ್ಬೋದು. ಸೊ ಒಳ್ಳೆ ತಳಿನೇ. ಸೊ ನೀವು ಪರ್ಚೇಸ್ ಮಾಡಿ ಅದನ್ನು ಉಳಿಸ್ಕೊಂಡಿದ್ದೆ ಆದರೆ ಸೊ ನಿಮಗೆ ಕಾಸ್ಟ್ ಕಡಿಮೆ ಆಗುತ್ತೆ. ಎಲ್ಲ ವಿಧದಲ್ಲೂ ಕಾಸ್ಟ್ ಕಡಿಮೆ ಆಗುತ್ತೆ. ರೇಟು ತುಂಬಾ ಹೆಚ್ಚಿನ ರೇಟ್ ಇರೋದರಿಂದ ಹಾಲಿಗೆ ಸೊ ಎಮ್ಮೆಗಳನ್ನು ನೀವು ಆ ರೀತಿಯಾಗಿ ಬಳಸ್ಕೋಬೋದು. ಸೊ ಇದು ಈ ವಿಡಿಯೋದ ಒಂದು ಚಿಕ್ಕ ಮಾಹಿತಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇವತ್ತು ಏನು ಪೋಸ್ಟ್ ಮಾಡಿದ್ದೆ, ನಾನು ನಿನ್ನೆ ಏನು ಪೋಸ್ಟ್ ಮಾಡಿದ್ದೆ, ಸೊ ಒಂದು ದೈತ್ಯಾಕಾರದ ಹೋರಿಯ ಪೋಸ್ಟ್ ಮಾಡಿದ್ನಲ್ವ, ಆ ಹೋರಿ ಎಲ್ಲಿಂದ ಬಂದಿದೆ ಅಂದರೆ ಅದರ ಮೂಲ ಏನು, ಸೊ ಯಾಕಾಗಿ ಅವುಗಳನ್ನು ಬೆಳೆಸ್ತಾರೆ, ಸೊ ಅದು ಫ್ಯಾಷನ್ಗೋಸ್ಕರ ಬೆಳೆಸ್ತಾರ ಅಥವಾ ಇನ್ನೇನಾದರೂ ಒಂದು ಬೇರೆ ಉದ್ದೇಶಕ್ಕೋಸ್ಕರ ಬೆಳೆಸ್ತಾರ. ಸೊ ಅದನ್ನು ನಾಳೆ ವಿಡಿಯೋದಲ್ಲಿ ಖಂಡಿತ ಅಪ್ಲೋಡ್ ಮಾಡ್ತೀನಿ ಅದನ್ನು. ಸೊ ನೆಕ್ಸ್ಟ್ ವಿಡಿಯೋದೇ. ಸೊ ಆ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.